ಕಡವೆಗಳನ್ನ ಬೇಟೆಯಾಡಿ ಹತ್ಯೆಗೈದಿದ್ದಂತಹ 11 ಜನರನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧಿಸಿದ್ದಾರೆ. ಚಿಕ್ಕಮಗಳೂರಿನ ತರೀಕೆರೆ ಬೆತ್ತಿ ಚೌಕ ಗ್ರಾಮದಲ್ಲಿ ಓರ್ವ ಶಾರ್ಪ್ ಶೂಟರ್ ಸೇರಿದಂತೆ 12 ಜನರ ಗುಂಪನ್ನ ಬಂಧಿಸಲಾಗಿದೆ. ಈ 12 ಜನರ ಗುಂಪು ಕಡವೆಗಳನ್ನ ಬೇಟೆಯಾಡಿತ್ತು ಅಂತ ಹೇಳಿ ತಿಳಿದು ಬಂದಿದೆ. ಹೊಸ ವರ್ಷವನ್ನ ಆಚರಿಸೋಕೆ ಬಂದಿದ್ದಂತಹ ತಂಡ ಒಂದು ಗಂಡು ಹಾಗೆ ಒಂದು ಹೆಣ್ಣು ಕಡವೆಯನ್ನ ಬೇಟೆಯಾಡಿ ಹಿಂತಿರುಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಸಿಕ್ಕಿಬಿದ್ದಿದ್ದಾರೆ. ಈ ತಂಡದಲ್ಲಿ ಅಂದ್ರೆ ಬಂಧಿತರಲ್ಲಿ 29 ವರ್ಷದ ಸಮೀರ್ ಶಾರ್ಪ್ ಶೂಟರ್ ಅಂತ ಹೇಳಿ ತಿಳಿದು ಬಂದಿದ್ದು, ಶೂಟಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿದ್ದ ಅಂತ ಕೂಡ ತಿಳಿದು ಬಂದಿದೆ. ಇನ್ನು ಪ್ರಮುಖ ಆರೋಪಿ ರಫೀಕ್ ನಾಪತ್ತೆಯಾಗಿದ್ದು ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ. ನಿನ್ನೆ ತಡರಾತ್ರಿ 2 ಗಂಟೆ ಸುಮಾರಿಗೆ ಘಟನೆ ನಡೆದಿದ್ದು, ರಾತ್ರಿಯೇ ಆರೋಪಿಗಳನ್ನ ತರೀಕೆರೆ ಜೆಎಂಎಫ್ಸಿ ಕೋರ್ಟ್ ಜಡ್ಜ್ ಎದುರು ಹಾಜರುಪಡಿಸಲಾಯಿತು. 11 ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಸದ್ಯ ನೀಡಲಾಗಿದೆ. ಹಾಗೆ ಬಂಧಿತ 11 ಜನರ ಪೈಕಿ ಬಹುತೇಕರು ಎಂಜಿನಿಯರ್ಸ್ಗಳಾಗಿದ್ದು ಪ್ರತಿಷ್ಠಿತ ಕಂಪನಿಯ ನೌಕರರು ಅಂತ ಕೂಡ ತಿಳಿದು ಬಂದಿದೆ. ಚಿಕ್ಕಮಗಳೂರಿನ ತರೀಕೆರೆಯ ಬೆತ್ತಿ ಚೌಕ ಗ್ರಾಮದಲ್ಲಿ ಈ ರೀತಿಯಾಗಿ ಅರಣ್ಯ ಇಲಾಖಾ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸಿ 12 ಜನರನ್ನ ತಮ್ಮ ವಶಕ್ಕೆ ಪಡೆದಿದ್ದಾರೆ. 12 ಜನ ಏನು ಬೇಟೆಯಾಡೋದಕ್ಕೆ ಹೋದಂತವರು, ಅದರಲ್ಲಿ 11 ಜನ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ನಿನ್ನೆ ರಾತ್ರಿನೇ ಜೆಎಂಎಫ್ಸಿ ಕೋರ್ಟ್ನ ಜಡ್ಜ್ ಎದುರು ಹಾಜರುಪಡಿಸಿ 11 ಆರೋಪಿಗಳನ್ನು ಕೂಡ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತಾನೂ ಕೂಡ ತಿಳಿದು ಬಂದಿದೆ. ಇಲ್ಲಿ ಇವರು ಕಡವೆಗಳನ್ನ ಬೇಟೆಯಾಡಿದ್ದಾರೆ. ನಾವು ಕೂಡ ಇಲ್ಲಿ ಗಮನಿಸ್ತಾ ಇರುವಂತೆ ಸ್ಟಿಲ್ ಫೋಟೋದಲ್ಲಿ ಬಹಳ ಸ್ಪಷ್ಟವಾಗಿದೆ. ಒಂದು ಕಡೆ ಕಡವೆಯನ್ನ ಬೇಟೆಯಾಡಿದ್ದಾರೆ, ಇವರೇ ಬೇಟೆಯಾಡಿರುವಂತವರು. ಮತ್ತೊಂದು ಕಡೆ ಬೇಟೆಯಾಡಿದ ಸ್ವಲ್ಪ ಹೊತ್ತಿನಲ್ಲೇ ಸಿಕ್ಕಾಕೊಂಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಅರಣ್ಯ ಇಲಾಖಾ ಸಿಬ್ಬಂದಿ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಜೊತೆಗೆ ಈಗ ಬಂಧಿತ ಆರೋಪಿಗಳೇನಿದ್ದಾರೆ, ಇವರು ಒಂದು ಹೆಣ್ಣು ಕಡವೆ ಒಂದು ಗಂಡು ಕಡವೆಯನ್ನ ಬೇಟೆಯಾಡಿದ್ರು ಅಂತ ಹೇಳಿ ತಿಳಿದು ಬಂದಿದೆ. ಜೊತೆಗೆ ರಾತ್ರೋರಾತ್ರಿನೇ ಅರಣ್ಯ ಇಲಾಖಾ ಸಿಬ್ಬಂದಿ ಇವರು ಬೇಟೆ ನಡೆಸಿದಂತ ಸಂದರ್ಭದಲ್ಲೇ ಕಾರ್ಯಾಚರಣೆಯನ್ನ ನಡೆಸಿ ಇಬ್ಬರನ್ನು ಕೂಡ ರೆಡ್ ಹ್ಯಾಂಡ್ ಆಗಿ ಅಂದ್ರೆ 11 ಜನರನ್ನು ಕೂಡ ರೆಡ್ ಹ್ಯಾಂಡ್ ಆಗಿ ತಮ್ಮ ವಶಕ್ಕೆ ಪಡೆದಿದ್ದಾರೆ. ಇದರಲ್ಲಿ ಓರ್ವ ಆರೋಪಿ ಶಾರ್ಪ್ ಶೂಟರ್ ಅಂತಾನೂ ಕೂಡ ತಿಳಿದು ಬಂದಿದೆ. 29 ವರ್ಷದ ಸಮೀರ್ ಎಂಬಾತ ಈತ ಶಾರ್ಪ್ ಶೂಟರ್. ಜೊತೆಗೆ ಬೇರೆ ಬೇರೆ ಹಂತದಲ್ಲಿ ಶೂಟಿಂಗ್ ಸ್ಪರ್ಧೆಯಲ್ಲೂ ಕೂಡ ಈತ ಭಾಗವಹಿಸಿ ಪದಕವನ್ನು ಕೂಡ ಗೆದ್ದಂತಹ ವ್ಯಕ್ತಿ ಅಂತ ತಿಳಿದು ಬಂದಿದೆ. ಅದಾದ ನಂತರದಲ್ಲಿ ಮತ್ತೋರ್ವ ವ್ಯಕ್ತಿ ರಫೀಕ್ ಅನ್ನುವಂತಹ ವ್ಯಕ್ತಿ, ಆತ ಅರಣ್ಯ ಇಲಾಖಾ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲೇ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ ಅಂತ ತಿಳಿದು ಬಂದಿದೆ. ಹಾಗೆ 2 ಕಡವೆಗಳನ್ನು ಕೂಡ ಈಗ ಅರಣ್ಯ ಇಲಾಖಾ ಸಿಬ್ಬಂದಿ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾಗೆ ಬಂಧಿತರಲ್ಲಿ ಬಹುತೇಕರು ಎಂಜಿನಿಯರ್ಸ್ ಅಂತ ತಿಳಿದು ಬಂದಿದೆ. ಖಾಸಗಿ ಕಂಪನಿಗಳಲ್ಲಿ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಎಂಜಿನಿಯರ್ಸ್ ಅಂತಾನೂ ಕೂಡ ತಿಳಿದು ಬಂದಿದೆ. ಜೊತೆಗೆ ಇಲ್ಲಿ ನಾವು ಗಮನಿಸ್ತಾ ಇರುವಂತೆ ಕಡವೆಯನ್ನು ಕೂಡ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಕಡವೆಯನ್ನು ಕೂಡ ತಮ್ಮ ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಈ ಆರೋಪಿಗಳನ್ನು ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಮೊದಲೇ ಹೇಳಿದಾಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಂಥವರು ಬಹಳ ದೊಡ್ಡದಾದಂತಹ ಕಡವೆನೆ, 2 ಕಡವೆಗಳು ಅಂತ ತಿಳಿದು ಬಂದಿದೆ. ಒಂದು ಗಂಡು ಕಡವೆ ಮತ್ತೊಂದು ಹೆಣ್ಣು ಕಡವೆ. ಹಾಗೆ ಇದನ್ನ ಬೇಟೆಯಾಡುವಂಥದ್ದು ಕೂಡ ನಿಷಿದ್ಧ. ಯಾವುದೇ ರೀತಿಯಾಗಿ ಬೇಟೆಯಾಡುವಂಥದ್ದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದರೆ ಈ ರೀತಿಯಾಗಿ ಬಹುಶಃ ಅತಿಕ್ರಮವಾಗಿ ಕಾಡು ಪ್ರವೇಶ ಮಾಡಿರುವಂಥದ್ದು ಒಂದಾದರೆ, ಈ ರೀತಿಯಾಗಿ ಕಡವೆಯನ್ನ ಬೇಟೆಯಾಡಿರುವಂಥದ್ದು ಮತ್ತೊಂದು 2ನೇ ಮಹಾಪರಾಧ ಆಗುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಜಡ್ಜ್ ಎದುರು ಕೂಡ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಪಡೆದುಕೊಂಡಿದ್ದಾರೆ ಅಂತಲೂ ಕೂಡ ತಿಳಿದು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಿನಾಥ್ ಜೈನ್. ಶಾಂತಿನಾಥ್, ಈಗ ಈ ಕಾರ್ಯಾಚರಣೆ ವಿಚಾರ ಜೊತೆಗೆ ಹೇಗೆ ಟ್ರ್ಯಾಪ್ ಆದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಲಭ್ಯ ಆಗಿದೆ ಶಾಂತಿನಾಥ್ ಜೈನ್? ಹೌದು ಮಲ್ತೇಶ್, ತರೀಕೆರೆ ತಾಲೂಕು ಬೆತ್ತ ಚೌಕದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. 2 ಕಡವೆಗಳು ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಮೊನ್ನೆ ಶನಿವಾರ ಏನು ತಡರಾತ್ರಿ ಒಂದು ಪ್ರಕರಣ ನಡೆದಿರುವಂತದ್ದು ಕೂಡ ಈಗ ಹೊರ ಬಂದಿದೆ. ಒಂದು ಗಂಡು ಕಡವೆ ಮತ್ತು ಒಂದು ಹೆಣ್ಣು ಕಡವೆ ಈಗಾಗಲೇ ಬೇಟೆ ನಡೆಸಿ ಸಾವನ್ನಪ್ಪಿಸಿದ್ದಾರೆ. ಮತ್ತೆ ಏನು ತರೀಕೆರೆ ತಾಲೂಕಿನ ಬೆತ್ತಿ ಚೌಕದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. 12 ಜನರ ತಂಡ ಏನು ಬಹುತೇಕ ಜನ ಬೆಂಗಳೂರಿನಿಂದ ಆಗಮಿಸಿದ್ರು. ಇವರೆಲ್ಲರೂ ಪ್ರತಿಷ್ಠಿತ ಕಂಪನಿಗಳಲ್ಲಿ ಇಂಜಿನಿಯರ್ಸ್ ಗಳಾಗಿ ವರ್ಕ್ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಏನು 12 ಜನರ ಪೈಕಿ 11 ಜನ ಏನು ಬೇಟೆ ಆಡಿ ವಾಪಸ್ ಬರ್ತಾ ಇದ್ದಂತ ಸಂದರ್ಭದಲ್ಲಿ
ಸಿಕ್ಕಿಬಿದ್ದಿದ್ದಾರೆ. ಓರ್ವ ಏನು ರಫೀಕ್ ಅನ್ನುವಂತವನು ಎಸ್ಕೇಪ್ ಆಗಿರುವಂತದ್ದು ಈಗ ಗೊತ್ತಾಗಿರುವಂತಹ ವಿಚಾರ. ನಿನ್ನೆ ರಾತ್ರಿ ಏನು ಶನಿವಾರ ರಾತ್ರಿ 2 ಗಂಟೆಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಹೊಸ ವರ್ಷದ ಆಚರಣೆಗೆ ಅಂತ ಇವರೆಲ್ಲ ಬೆಂಗಳೂರಿನಿಂದ ಆಗಮಿಸಿರ್ತಾರೆ. ಬಹುತೇಕ ಜನ ಆಗಮಿಸಿದ ಸಂದರ್ಭದಲ್ಲಿ ಇದರಲ್ಲಿ ಪ್ರಮುಖವಾಗಿ ಏನು ಕರ್ನಾಟಕದ ಶಾರ್ಪ್ ಶೂಟರ್ ಅಂತಾನೆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೋಲ್ಡ್ ಮೆಡಲ್ ಅನ್ನ ಪಡೆದಿದ್ದ ಒಬ್ಬ, ಅವನು ಕೂಡ ಈಗ ಬಂಧನಕ್ಕೊಳಪಟ್ಟಿದ್ದಾನೆ. ಏನು ಬಹುತೇಕ ಜನರು ಕೂಡ ಇಂಜಿನಿಯರ್ಸ್ ಗಳಾಗಿರೋದು. ಇನ್ನು ಬೇಟೆ ಆಡುವಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರಿಗೆ ಖಚಿತ ಮಾಹಿತಿ ಸಿಕ್ಕಂತ ಹಿನ್ನೆಲೆಯಲ್ಲಿ ಹೋಗಿ ಏನು ಬೊಲೇರೋ ಕಾರ್ನಲ್ಲಿ ಒಂದು ಕಡವೆಯನ್ನ ವಾಪಸ್ ತಂದಂತ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿರುವಂತದ್ದು. ಸದ್ಯ 11 ಜನರು ಈಗ ತರೀಕೆರೆಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಓರ್ವ ಎಸ್ಕೇಪ್ ಆಗಿದ್ದಾನೆ. ಅವನಿಗಾಗಿ ಈಗ ಏನು ಅರಣ್ಯ ಇಲಾಖೆಯವರು ಶೋಧ ಕಾರ್ಯಾಚರಣೆಯನ್ನ ನಡೆಸಿರ್ತಕ್ಕಂಥದ್ದು. ಸದ್ಯ ಏನು ಅರಣ್ಯ ಅಧಿಕಾರಿ ಏನು ವಲಯ ಅರಣ್ಯ ಅಧಿಕಾರಿ ಉಲ್ಲಾಸ್ ಹಾಗೂ ಅವರ ಸಿಬ್ಬಂದಿಗಳಿಂದ ನಡೆದಂತಹ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ನಡೆಸಿದ್ದಾರೆ. ಇನ್ನೇನು ಅವರಿಗೆ ಒಂದು ಕಠಿಣವಾದ ಶಿಕ್ಷೆ ಆಗ್ಬೋದು ಅನ್ನುವಂತಹ ಮಾಹಿತಿ ಈಗ ಹೊರಬರ್ತಾ ಇದೆ ಮಾಲ್ತೇಶ್. ಓಕೆ, ಅಂದ್ರೆ ದೀಪಕ್, ಈಗ ಬಂಧಿತ 11 ಜನರ ಪೈಕಿ ಇವರಿಗೆ ಈ ಕಾಡಲ್ಲಿ ಈ ರೀತಿಯಾಗಿ ಒಳನುಗ್ಗಿ ಬೇಟೆಯಾಡಬೇಕು ಅನ್ನುವಂಥ ಐಡಿಯಾ ಬಹುಶಃ ಸಹಜವಾಗಿ ಇರೋದಿಲ್ಲ. ಯಾಕಂದ್ರೆ ಈ ಸ್ಥಳಕ್ಕೆ ಹೊಸಬ್ರಾಗಿದ್ದಿದ್ರೆ ಇವ್ರು ಕೆಲವರು ಇದರಲ್ಲಿ ಏನಾದ್ರು ಸ್ಥಳೀಯರು ಕೂಡ ಇದಾರಾ ಅಥವಾ ಎಲ್ಲ ಕೂಡ ಬೆಂಗಳೂರು ಮೂಲದವ್ರನ್ನ ಇಲ್ಲಿ ಬಂದು ಈ ಗುಂಪಿನಲ್ಲಿ ಇರುವಂತವ್ರ ಪೈಕಿ ಆ ಊರ್ನವರು ಈ ರೀತಿ ಯಾರು ಇರೋರು ಕೂಡ ಏನಾದ್ರು ಸಿಕ್ಬಿದ್ದಾರಾ ದೀಪಕ್? ಇದ್ರ ಬಗ್ಗೆ ಡೀಟೇಲ್ಸ್ ಲಭ್ಯ ಆಯ್ತು? ಖಂಡಿತ ಮಾಲ್ತೇಶ್. 11 ಜನ ಪೈಕಿ 4 ಜನ ಚಿಕ್ಕಮಂಗ್ಳೂರಿನ ಸುತ್ತಮುತ್ತಲೇ ವಾಸವಾಗಿರ್ತಕ್ಕಂಥವ್ರು. ಅವರು ಏನು ಖಚಿತ ಮಾಹಿತಿಯನ್ನ ನೀಡಿದ್ರು, ಇಲ್ಲಿ ಬಂದ್ರೆ ನಿಮ್ಗೆ ಬೇಕಾದಷ್ಟು ಪ್ರಾಣಿಗಳು ಸಿಗ್ತವೆ, ನಾವು ಆರಾಮಾಗಿ ಏನು ಬೇಟೆ ಆಡ್ಬೋದು, ನಿಮ್ಗೂ ಕೂಡ ಒಂದು ಹೊಸ ವರ್ಷನ ಆರಾಮಾಗಿ ಆಚರಣೆ ಮಾಡ್ಬೋದು ಅನ್ನುವಂತ ಹಿನ್ನೆಲೆಯಲ್ಲಿ ಪ್ಲಾನ್ ಮಾಡ್ಕೊಂಡು ಪ್ರೀ ಪ್ಲಾನ್ ಮಾಡ್ಕೊಂಡೆ ಬಂದಿದ್ರು ಅನ್ನುವಂತ ಮಾಹಿತಿ ಈಗ ಅರಣ್ಯ ಇಲಾಖೆಯವರು ಹೇಳ್ತಾ ಇರ್ತಕ್ಕಂಥ ಮಾತು. ಈ ಒಂದು ಖಚಿತ ಮಾಹಿತಿ ಪಡೆದಂತಹ ಏನು ಇಬ್ರು ಶಾರ್ಪ್ ಶೂಟರು ನಮ್ಗೂ ಒಂದು ಬೇಟೆ ಆಡಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅನ್ನುವಂಥದ್ದು, ಅದು ರಾತ್ರಿ ವೇಳೆಯಲ್ಲಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಅರಣ್ಯ ಇಲಾಖೆಯವರು ಸಾಮಾನ್ಯವಾಗಿ ರಾತ್ರಿ ಪಾಳ್ಯದಲ್ಲಿ ಅಷ್ಟೊಂದು ಓಡಾಡೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಏನು ಶೂಟ್ಔಟ್ ಮಾಡಿದ್ರೆ ಆರಾಮಾಗಿ ಸಿಗ್ತವೆ, ಏನೋ ಪ್ರಾಣಿಗಳು ಕೂಡ ನಮ್ಗೆ ಸಿಕ್ಬೀಳ್ತವೆ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಒಂದು ಪ್ಲಾನ್ ಮಾಡ್ಕೊಂಡು ಕೃತ್ಯ ಎಸಗಿರುವಂತಹ ಶಂಕೆ ಈಗ ಹೊರಬರ್ತಾ ಇರುವಂತದ್ದು ಮಾಲ್ತೇಶ್. ಓಕೆ, ಅಂದ್ರೆ ಒಂದು ಪ್ರಾಣಿನ ಬೇಟೆಯಾದ ನಂತರದಲ್ಲಿ ಮತ್ತೊಂದು ಕಡವೆ ತಲೆಭಾಗ ಕೂಡ ಕತ್ತರಿಸಿದ್ರು ಅನ್ಸುತ್ತಲ್ವಾ ದೀಪಕ್? ಸ್ಟಿಲ್ ಫೋಟೋಸ್ ಎಲ್ಲ ನೋಡ್ತಾ ಇದ್ರೆ ಹೌದು ಮಾಲ್ತೇಶ್. ಏನು ತಲೆ ಕಡ್ದಿರೋದು ಅದು ಹೆಣ್ಣು ಕಡವೆ ಅಂತ. ಅದು ಈಗ ಆಲ್ರೆಡಿ ಅವರು ಅಲ್ಲೇ ಚರ್ಮವನ್ನ ಸುರಿದು ವಾಪಸ್ ತಗೊಂಡು ಹೋಗ್ತಾ ಇದ್ರು. ಒಂದು ಗಂಡು ಕಡವೆಯನ್ನ ಕೂಡ ಶೂಟ್ಔಟ್ ಮಾಡಿದ್ರು. ಆದ್ರೆ ಅಷ್ಟೊತ್ತಿಗಾಗ್ಲೇ ಏನು ಪೊಲೀಸ್ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ಸಿಕ್ಕಂತ ನಂತರ ಇನ್ನು ಅಲ್ಲೇ ಬಿಟ್ಟು ಓಡುವಂತ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಒಟ್ಟಾರೆ ಏನು ಹೆಣ್ಣು ಕಡವೆ ಚರ್ಮವನ್ನ ಸುಲಿದಿರುವಂತದ್ದು ಈಗ ಗಮನಿಸಬಹುದಾಗಿರೋದು ಮಾಲ್ತೇಶ್. ಓಕೆ, ಅಂದ್ರೆ ಈಗ ಇನ್ಫಾರ್ಮೇಶನ್ ಸಿಕ್ಕಿದ್ ಹೇಗೆ ಅಂತ ಹೇಳಿ ಅರಣ್ಯ ಇಲಾಖೆ ಸಿಬ್ಬಂದಿಗೆ ದೀಪಕ್? ಯಾಕಂತಂದ್ರೆ ರಾತ್ರಿ ಅದು ಕೂಡ ಸುಮಾರು ಒಂದು 2 ಗಂಟೆ ಸಂದರ್ಭದಲ್ಲಿ ಇವ್ರು ಶಿಕಾರಿ ಮಾಡ್ತಾ ಇದ್ದಂತೆ ನೇರವಾಗಿ ಇವ್ರು ಇರೋ ಸ್ಪಾಟಿಗೆ ಹೋಗಿದ್ದಾರೆ. ಜೊತೆಗೆ ಒಬ್ಬ ಅಬ್ಸ್ಕ್ಯಾಂಡ್ ಆಗಿದ್ದಾನೆ. ಅಂದ್ರೆ ಈಗ ಸಿಬ್ಬಂದಿ ಬರೋ ಸಂದರ್ಭದಲ್ಲಿ ಎಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡೋ ಚಾನ್ಸಸ್ ಕೂಡ ಇತ್ತು. ಆದ್ರೂ ನೀಟಾಗಿ ಇಷ್ಟು ಚೆನ್ನಾಗಿ ಟ್ರ್ಯಾಪ್ ಮಾಡಿದಾರೆ ಅಂತಂದ್ರೆ ಇನ್ಫಾರ್ಮೇಶನ್ ಹೇಗೆ ಲಭ್ಯ ಆಯ್ತಂತೆ ಇದೇನಾದ್ರೂ ತಿಳಿದ್ ಬಂತಾ ದೀಪಕ್? ಮಲ್ತೇಶ್, ಈ ಒಂದು ಮಾಹಿತಿ ನೀಡಿರೋದು ಅರಣ್ಯ ಇಲಾಖೆಯವರು. ಅಲ್ಲಿ ಅರಣ್ಯ ಇಲಾಖೆಯನ್ನು ಬೀಟ್ಗೆ ಅಂತ ಹೋಗ್ತಾರೆ ರಾತ್ರಿ ಪಾಳ್ಯದಲ್ಲಿ. ಆ ಸಂದರ್ಭದಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಏನು ಉಲ್ಲಾಸ್ ಅವ್ರಿಗೆ ಮಾಹಿತಿಯನ್ನ ನೀಡ್ತಾರೆ. ಈ ರೀತಿ ಬೇಟೆ ಆಡ್ತಾ ಇದ್ರೆ ಕೂಡಲೇ ನೀವೆಲ್ಲ ಬರ್ಬೇಕು ಅಂತ ಹೇಳಂತ ಸಂದರ್ಭದಲ್ಲಿ ಅವರು ಆಗಮಿಸ್ತಾರೆ. ಈ ಸಂದರ್ಭದಲ್ಲಿ ಆಲ್ರೆಡಿ ಏನು ಪ್ರೀ ಪ್ಲಾನ್ ಮಾಡ್ಕೊಂಡು ಸ್ವಲ್ಪ ಜನ ಫಾಲೋ ಕೂಡ ಮಾಡ್ಕೊಂಡು ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಬೊಲೇರೋ ಕಾರ್ನಲ್ಲಿ ಆಗಮಿಸಿದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಏನು ಕೈ ಅಡ್ಡ ಇಡ್ತಾರೆ ಅರಣ್ಯ ಸಿಬ್ಬಂದಿ ಒಬ್ರು, ಆದ್ರೆ ನಿಲ್ಸೋದಿಲ್ಲ. ಅವಾಗ ಅನುಮಾನ ಬಂದು ಇವರು ಈ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಬೇಟೆ ಆಡ್ತಕ್ಕಂಥ ಸಂದರ್ಭದಲ್ಲಿ. ಆಗ ಉಲ್ಲಾಸ್ ಅವರು ಏನು ಬಂದು ತಮ್ಮ ತಂಡದೊಂದಿಗೆ ಬಂದು ಕೂಡಲೇ ಅವ್ರನ್ನ ಬಂಧಿಸಿದ್ದಾರೆ. ಈ ಮಾಹಿತಿಯನ್ನ ಪಡೆದಂತ ಓರ್ವ ರಫೀಕ್ ಅನ್ನೋನು, ಅವನು ಕೂಡ ಏನು ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಈಗ ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ರಿಯಲ್ ಎಸ್ಟೇಟ್ ಉದ್ಯಮಿ ಅವನು ಈ ದೂರದಿಂದ ಇದನ್ನೆಲ್ಲ ವೀಕ್ಷಣೆ ಮಾಡಿದಂತ ಸಂದರ್ಭದಲ್ಲಿ ನಾನಿನೇ ಮುಂದೆ ಹೋದ್ರೆ ನಾನು ಸಿಕ್ಬೀಳ್ತೀನಿ ಅನ್ನುವಂತ ಹಿನ್ನೆಲೆಯಲ್ಲಿ ಅಲ್ಲಿಂದಾನೇ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಈಗ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಶೋಧ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದ್ದಾರೆ ಅವನ ಬಂಧನಕ್ಕಾಗಿ. ಓಕೆ, ಥ್ಯಾಂಕ್ ಯು ದೀಪಕ್. ಸೊ ಇದು ಅರಣ್ಯ ಇಲಾಖಾ ಸಿಬ್ಬಂದಿ ನಡೆಸಿರುವಂತಹ ಕಾರ್ಯಾಚರಣೆಯ ವಿಚಾರವಾಗಿ ಲಭ್ಯ ಆಗಿರುವಂತಹ ಒಂದಷ್ಟು ಡೀಟೇಲ್ಸ್. ಇಲ್ಲಿ ಅರಣ್ಯ ಇಲಾಖಾ ಸಿಬ್ಬಂದಿನೇ ಮೊದಲಿಗೆ ಅನುಮಾನಗೊಂಡಿದ್ದಾರೆ ಅಂತಲೂ ಕೂಡ ತಿಳಿದು ಬಂದಿತ್ತು. ಅಂದರೆ ರಾತ್ರಿ ಒಂದು 11 ಗಂಟೆ 12 ಗಂಟೆ ಸಂದರ್ಭದಲ್ಲಿ ಈ ರೀತಿಯಾಗಿ ಕಾಡಿನ ಒಳಗೆ ಅತಿಕ್ರಮಣವಾಗಿ ಪ್ರವೇಶ ಮಾಡಿ ಒಂದಷ್ಟು ಮಂದಿ ಬೇಟೆಯಾಡೋದಕ್ಕೆಲ್ಲ ಹೊಂಚಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮೊದಲಿಗೆ ಅರಣ್ಯ ಇಲಾಖಾ ಸಿಬ್ಬಂದಿಯೋರ್ವನೇ ಮಾಹಿತಿಯನ್ನು ಅರಣ್ಯ ಇಲಾಖೆಯ ಮೇಲಾಧಿಕಾರಿಗಳಿಗೆ ನೀಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ಮೇಲಾಧಿಕಾರಿ ಅಂದರೆ ಆ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದಂಥದ್ದು ವಲಯ ಅರಣ್ಯಾಧಿಕಾರಿಯಾಗಿದ್ದಂಥ ಉಲ್ಲಾಸ್ ಅನ್ನುವಂಥ ಹೆಸರಿನ ಅಧಿಕಾರಿ ಇದ್ರು ಅಂತ ತಿಳಿದು ಬಂದಿದೆ. ಅವರು
ಸಿಕ್ಕಂತ ಮಾಹಿತಿಯನ್ನ ಆಧರಿಸಿ ಒಂದು ತಂಡವನ್ನ ಕಟ್ಕೊಂಡು ನೇರವಾಗಿ ಕಾಡಿನ ಒಳಕ್ಕೆ ಪ್ರವೇಶ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಕಾಡಿನ ಒಳಕ್ಕೆ ಹೋಗ್ತಾ ಇದ್ದಂತೆ ಈ ತಂಡ ಬೇಟೆಯಾಡಿಕೊಂಡು ಅಲ್ಲಿಂದ ಸ್ಪಾಟ್ ಇಂದ ವಾಪಸ್ ಬರ್ತಾ ಇತ್ತು ಅಂತಾನು ಕೂಡ ತಿಳಿದು ಬಂದಿದೆ. ಅದರಲ್ಲಿ ಒಂದು ಬೊಲೆರೋ ವಾಹನದಲ್ಲಿ ಇವರು ವಾಪಸ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖಾ ಸಿಬ್ಬಂದಿ ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇವರು ನಿಲ್ಲಿಸಲಿಲ್ಲ. ಆ ನಂತರದಲ್ಲಿ ಅನುಮಾನಗೊಂಡಂತಹ ಅರಣ್ಯ ಇಲಾಖಾ ಸಿಬ್ಬಂದಿ ನೇರವಾಗಿ ಇವರನ್ನ ಫಾಲೋ ಮಾಡಿ ಇಷ್ಟು ದೊಡ್ಡ ಗುಂಪನ್ನ ಸೆರೆ ಹಿಡಿದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಈಗ ಲಭ್ಯ ಆಗಿರುವಂತಹ ಮಾಹಿತಿ ಪ್ರಕಾರವಾಗಿ ಒಟ್ಟು 11 ಮಂದಿಯನ್ನ ಏನು ಬಂಧಿಸಲಾಗಿದೆ. ಇದರಲ್ಲಿ ಓರ್ವ ಶಾರ್ಪ್ ಶೂಟರ್ ಅಂತಾನೂ ಕೂಡ ತಿಳಿದು ಬಂದಿದೆ. ಬಹುತೇಕ ಎಲ್ಲರೂ ಕೂಡ ಬೆಂಗಳೂರು ಮೂಲದವರೇ. 12 ಜನ ಇರುವಂತಹ ಆರೋಪಿಗಳು, ಅದರಲ್ಲಿ ಓರ್ವ ಅಬ್ಸ್ಕ್ಯಾಂಡ್ ಆಗಿದ್ದಾನೆ. ಹಾಗೆ 11 ಜನರ ಪೈಕಿ ಉಳಿದಂತೆ 4 ಮಂದಿ ಅವರು ಸ್ಥಳೀಯರೇ ಅಂತ ಹೇಳಿ ತಿಳಿದು ಬಂದಿದೆ. ಯಾಕಂತಂದ್ರೆ ಸ್ಥಳೀಯರ ಸಹಾಯ ಇಲ್ಲದೆ ಅಥವಾ ಅವರ ಇನ್ಫಾರ್ಮೇಶನ್ ಇಲ್ಲದೆ ಈ ರೀತಿಯಾಗಿ ಬೇಟೆಯಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇದನ್ನ ಆಧರಿಸಿಯೇ ಪೊಲೀಸರು ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ 4 ಜನ ಸ್ಥಳೀಯರು ಕೂಡ ಇದ್ರು ಅಂತ ಹೇಳಿ ತಿಳಿದು ಬಂದಿದೆ. ಅವ್ರ ಜೊತೆಗೆ ಈ ರೀತಿಯಾಗಿ ಬೆಂಗಳೂರಿನಿಂದ ಬಂದಂತವರು ಬೇಟೆಗೆ ಹೋದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಹೊಸ ವರ್ಷದ ಮಸ್ತಿ ಮೋಜಿಗಾಗಿ ಈ ರೀತಿ ಬೇಟೆಯಾಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ.